ನನ್ನ ಮಗ ದೀಪ ಎಲ್ಲ ರೆಡಿ ಮಾಡ್ತಾ ಇದ್ದಾನೆ, ಟಿವಿ ನೋಡ್ಕೊಂಡು. ಅದು ಸಹ ಈ ಎಕ್ಸ್ಪ್ರೆಷನ್ ಯಾಕೆ ಗೊತ್ತುಂಟಾ? ಇಲ್ಲಿ ನೋಡಿ, ಬೆಲ್ಟ್ ಇಟ್ಕೊಂಡಿದ್ದೇನೆ ನಾನು, ಅದಕ್ಕೆ ಇವಳ ಎಕ್ಸ್ಪ್ರೆಷನ್ ನೋಡಿ, ಓವರ್ ಆಕ್ಟಿಂಗ್. ಮೇರಿದ್ದು ಶುರುವಾಯಿತು. ತೆಗ್ದ್ರು 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 ತೆಗ್ದ್ರು. ಏ ಮೂಜಿ ಮೂಜಿ ಲೈನಿಯಾ ಒಂದೊಂದು ಜತ್ತಿಯಾ? ಗಂಟೆ 5:45 ಅದು, 5 ಕಾಲಲ್ಲ, ಒಂದು 10 ಮಿನಿಟ್ಸ್ ಮುಂದೆ ಉಂಟು ನಮ್ಮ ಗಡಿಯಾರ. ಹಾಗೆಲ್ಲ ಎಲ್ಲರ ಮನೆಯಲ್ಲಿ ಕೂಡ ಒಂದು 10 ಮಿನಿಟ್ಸ್ ಎಲ್ಲ ನಾವು ಜಾಸ್ತಿ ಇಟ್ಟಿರ್ತೇವೆ, ಸ್ಕೂಲಿಗೆಲ್ಲ ಹೋಗುವಾಗ ಕಷ್ಟ ಆಗ್ತದೆ ಅಂತೇಳಿ. ಹಾಗಾಗಿ ನಾವು ಕೂಡ ಒಂದು 10 ನಿಮಿಷ ಬೇಗ ಇಟ್ಟಿದ್ದೇವೆ, ಮುಂದೆ ಇಟ್ಟಿದ್ದೇವೆ. 5 ಗಂಟೆ 5 ನಿಮಿಷ ಆಯ್ತು ಈಗ. ಇವತ್ತು ತುಳಸಿ ಪೂಜೆ ಇರುವ ಕಾರಣ ಸ್ವಲ್ಪ ಮನೆಯೆಲ್ಲ ಒರೆಸ್ಬೇಕು. ಬೆಳಿಗ್ಗೆ ಒರೆಸಲಿಲ್ಲ ಇವತ್ತು, ಹಾಗಾಗಿ ಈಗ ಸ್ವಲ್ಪ ಎಲ್ಲ ಒರೆಸಿ ಸ್ವಲ್ಪ ಕ್ಲೀನ್ ಮಾಡಿಕೊಳ್ಳುವ ಅಂಥೇಳಿ. ಸಂಜೆ ತುಳಸಿ ಪೂಜೆ ಮಾಡಲಿಕ್ಕೆ ಉಂಟು. ನನ್ನ ಮಗ ಮಾಡ್ತಾನೆ ತುಳಸಿ ಪೂಜೆ, ಯಾಕಂದರೆ ಅವನು ಸಂಸ್ಕಾರ ಕ್ಲಾಸ್ ಅಂತೇಳಿ ನಮ್ಮ ಸುಳ್ಯದಲ್ಲಿ ಆಗ್ತದೆ, ಚೆನ್ನಕೇಶವ ದೇವಸ್ಥಾನದಲ್ಲಿ. ಅಲ್ಲಿಗೆ ಹೋಗ್ತಾ ಇದ್ದ. ಅಲ್ಲಿಗೆ ಹೋಗಲಿಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಅವನು ಇದು ಪೂಜೆ ಯಾವಾಗಲೂ ವರ್ಷ ಮಾಡ್ತಾನೆ. ಹಾಗಾಗಿ ಅತ್ತೆ ಎಲ್ಲ ಒಳಗಡೆ ಎಲ್ಲ ಇದು ಪೂಜೆ ಸಾಮಾನೆಲ್ಲ ತಗೊಂಡು ಬಂದಿದ್ದಾರೆ ಪೇಟೆಗೆ ಹೋಗಿ. ಒಟ್ಟಿಗೆ ಗ್ರೋಸರಿ ಕೂಡ ತಂದಿದ್ದಾರೆ. ಹಾಗಾಗಿ ನೋಡುವ ಇವತ್ತಿನ ದಿವಸ ಹೇಗಿರ್ತದೆ ಅಂತೇಳಿ. ಈಗ ಸಂಜೆ ಆಯಿತು, ಸಂಜೆ ನಂತರ ನನ್ನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇವತ್ತು ಹೊಸ ಮಾಪ್ ತಗೊಂಡು ಬಂದದ್ದು ನೋಡಿ. ಇನ್ನು ಈ ಮಾಪ್ ಯೂಸ್ ಮಾಡುವ ಅಂಥೇಳಿ. ನಾನು ಮೊದಲಿಗೆ ಯಾವಾಗಲೂ ದೇವರ ಕೋಣೆಯನ್ನು ಫಸ್ಟು ನೆಲ ಒರೆಸೋದು. ಯಾವಾಗಲೂ ಒರೆಸ್ಲಿಕ್ಕಿದ್ರೆ ದೇವರ ಕೋಣೆ ನೆಲವನ್ನೇ ಫಸ್ಟ್ ಒರೆಸೋದು ನಾನು. ಹೂ ಎಲ್ಲ ಇಟ್ಟಿದ್ದಾರೆ ಮುಂಚೆನೇ. ಇವತ್ತು ಬರುವಾಗ ಪೂಜೆಗೆ ಹಣ್ಣು, ಬಾಳೆಹಣ್ಣು ಹಾಗೆ ಹೂ ಎಲ್ಲ ತಗೊಂಡು ಬಂದಿದ್ದಾರೆ ಅತ್ತೆ. ಇದೆಲ್ಲ ನೋಡಿ, ಪೂಜೆ ಸಾಮಗ್ರಿ ಎಲ್ಲ ತೊಳೆದೆಲ್ಲ ಇಟ್ಟಿದ್ದಾರೆ. ಮತ್ತು ದೇವರ ಕೆಲಸ ಆಲ್ಮೋಸ್ಟ್ ಅವರೇ ಮಾಡೋದು. ಇದೆಲ್ಲ ನಮ್ಮದು ಮಂತ್ಲಿ ಗ್ರೋಸರಿ. ಅಂದರೆ ಮಂತಲ್ಲಿ ಯಾವಾಗಲೂ ಫಸ್ಟಿಗೇ ತಗೊಂಡು ಬರೋದು. ಇವತ್ತು ತಾರೀಕು 2, ನಿನ್ನೆ ಹೋಗಲಿಲ್ಲ ಅತ್ತೆ. ಇವತ್ತು ಹೇಗೂ ಎಲ್ಲ ತರಲಿಕ್ಕಿತ್ತಲ್ಲ ಅಂಥೇಳಿ ಹೋಗಿದ್ದಾರೆ. ಹೋದವರು ಎಲ್ಲ ಸಾಮಾನೆಲ್ಲ ತಗೊಂಡು ಬರ್ತಾರೆ. ಈಗ ಮೊದಲಿಗೆ ಬೇಗನೆಲ್ಲ ಒರೆಸ್ಕೊಳ್ತೇನೆ. ನನ್ನ ಮಗ ಟ್ಯೂಷನಿಗೆ ಹೋಗಿದ್ದಾನೆ. ಟ್ಯೂಷನಿಗೆ ಹೋದವನು ಇನ್ನವನು ಬಂದು ಸ್ನಾನ ಎಲ್ಲ ಮಾಡಿ ಎಲ್ಲ ರೆಡಿ ಮಾಡ್ಕೊಳ್ತಾನೆ ಪೂಜೆಗೆಲ್ಲ. ಹಾಗೆ ನಾನು ಬೇರೆ ಇದು ಯೂಸ್ ಮಾಡ್ತಾ ಇದ್ದದ್ದು ನೆಲ ಒರೆಸುವ ಕೋಲು. ಅದಕ್ಕೆ ನನಗೆ ಇನ್ವೆಸ್ಟ್ ಮಾಡಿ ಸಾಕಾಯಿತು ಅಂತ. ಅದು ಮೊನ್ನೆ ಅದರ ಕೋಲು ಕಟ್ಟಾಯಿತು ಅಂತೇಳಿ ಅದೊಂದು ಬರ್ತದಲ್ಲ, ಗಾಲದ್ದೆಲ್ಲ ಬರ್ತದೆ ನೋಡಿ, ಅದು ವರ್ಷ ಸುಮಾರಾಯಿತು ತಗೊಂಡು. ಮಾತ್ರ ನಂದು ನೆಲ ಒರೆಸುವ ಕೋಲು ಮತ್ತು ಬಕೆಟ್ ಒಟ್ಟಿಗೆ ಬರ್ತದೆ ನೋಡಿ ಅದು. ಆದರೆ ಏನಾಯಿತು ಅಂದರೆ ಅದು ಯೂಸ್ ಮಾಡಿ ತುಂಬ ಟೈಮ್ ಆಯಿತು ಯೂಸ್ ಮಾಡೋದು. ಕೋಲ್ ಕಟ್ಟಾಯಿತು ಅಂತೇಳಿ ಬೇರೆ ಆನ್ಲೈನಲ್ಲಿ ತರಿಸಿದೆ ನಾನು, ಆದರೆ ಅದು ಅಷ್ಟೊಂದು ಚೆನ್ನಾಗಿ ಬರಲಿಲ್ಲ. ತುಳಸಿ ಪೂಜೆಗೆ ಹೂವೆಲ್ಲ ಹಾಕ್ತಾ ಇದ್ದಾರೆ. ತೋರಣ ಎಲ್ಲ ಕಲರ್ ತೋರಣ ಕಟ್ಟಿಯಾಗಿದೆ. ಇವತ್ತು ತುಳಸಿಯನ್ನು ಚಂದ ಮಾಡೋದು. ಇಬ್ಬರು ಸೇರಿ ರೆಡಿ ಮಾಡ್ತಾ ಇದ್ದಾರೆ ಅಜ್ಜಿ ಪುಳ್ಳಿ. ಇದು 800 ರೂಪಾಯಿದು ಹೂ ಅಂತೆ ನೋಡಿ. ಇಲ್ಲಿ ಸ್ವಲ್ಪ ಉಂಟು, ಇಲ್ಲಿ ಸ್ವಲ್ಪ, ಮತ್ತು ಇಲ್ಲಿ ಸ್ವಲ್ಪ. 850 ರೂಪಾಯಿದು ಹೂ ಇದು ತಗೊಂಡು ಬಂದದ್ದು. ತುಂಬಾ ಕಾಸ್ಟ್ಲಿ ತುಳಸಿ ಪೂಜೆ ಎಲ್ಲ, ಹಾಗಾಗಿ ತುಂಬಾ ಕಾಸ್ಟ್ಲಿ. ಎದುರ್ದ ಇನ್ನು ಮಿತ್ತ ಮಲ್ಪೊಚ್ಚಿ ಮಗ, ಎದುರ್ದ ಆತುದ್ದಪ್ಪಾಡು. ದೇವರ ಕೆಲಸ ಎಲ್ಲ ಇವರೇ, ಅಜ್ಜಿ ಮತ್ತು ಪುಳ್ಳಿ ಮಾಡೋದು ಯಾವಾಗಲೂ. ಇದು ನಾವು ತುಳಸಿ ಪೂಜೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ
ಒಂದು 2-3 ವರ್ಷ ಆಯ್ತಷ್ಟೇ. ಮುಂಚೆ ಮಾಡ್ತಿರ್ಲಿಲ್ಲ ಆಯಿತು. ಈಗ ಇತ್ತೀಚೆಗೆ 2-3 ವರ್ಷ ಆಯಿತು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ನನ್ನ ಮಗ ಶುರು ಮಾಡಿದ್ದಿದ್ದನ್ನು ಹನಿ ಆಂಧನಿ ಅಂಚಪುರ ಮಂಪೆರೆ ದೀಲೆಗೆಲ್ಪ. ಇದು ನನ್ನ ಮಗ ಸಂಸ್ಕಾರ ಕ್ಲಾಸ್ ಅಂತೇಳಿ ಉಂಟು ನಮ್ಮ ಚೆನ್ನಕೇಶವ ದೇವಸ್ಥಾನದಲ್ಲಿ. ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದ. ಒಂದು 2-3 ವರ್ಷ ಆಯಿತು ಹೋಗೋದು. ಹಾಗಾಗಿ ಅಲ್ಲಿಗೆ ಹೋಗಲಿಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಅವನು ತುಳಸಿ ಪೂಜೆ ಮಾಡಬೇಕು ಅಂತೇಳಿ ಅಲ್ಲಿ ಅವರು ಹೇಳಿದರು. ತುಳಸಿಗೆ ಪೇಂಟ್ ಎಲ್ಲ ನನ್ನ ಮಗನೇ ಕೊಟ್ಟದ್ದು, ಮಿಸ್ಟರ್ ಪೇಂಟರ್. ಪಟಾಕಿ ಎಲ್ಲ ಸ್ಟಾರ್ಟ್ ಆಗಿದೆ. ಇವತ್ತು ಪುಣ್ಯಕ್ಕೆ ಮಳೆ ಇಲ್ಲ. ನಮಗೆ ಸಹ ಇವತ್ತು ಪಟಾಕಿ ಎಲ್ಲ ಬಿಡ್ಲಿಕ್ಕೆ ಉಂಟು. ಮೊನ್ನೆದೆಲ್ಲ ಬಾಕಿ ಆಗಿದೆ ಪಟಾಕಿ, ಹಾಗಾಗಿ ಪಟಾಕಿ ಬಿಡ್ಲಿಕ್ಕೆ ಉಂಟು. ಐನೋಲ ದೀಪದಿನ್ನ ಉಂಟು ಆಗ್ತಾ ಉಂಟು. ಎಂಜ ಫ್ರೀ ಫಿಲ್ಮು ಕೃಷ್ಣಂ ಪ್ರಣಯ ಸಖ್ಯತೆ ಹನಿ ಆದಿಪ್ಪು ಹೆಚ್ಚಿನ ಅಂಶ ಕೃಷ್ಣಂ ಪ್ರಣಯ ಸಖಂ ಕಾದಾಳಂ. ಒಮ್ಮೆ ಪೊಲೀಸ್. ನನ್ನ ಮಗ ದೀಪ ಎಲ್ಲ ರೆಡಿ ಮಾಡ್ತಾ ಇದ್ದಾನೆ, ಟಿ ವಿ ನೋಡಿಕೊಂಡು. ಅದು ಸಹ ಗಂಟೆ ಇಲ್ಲಿ ಆಯಿತು, 7 ಕಾಲ ಆಯಿತು ಗಂಟೆ. ಪಂಚಕಜ್ಜಾಯ ಮಾಡ್ತಾ ಇದ್ದಾರೆ ನನ್ನ ಅತ್ತೆ. ಎಂಜಪುರ ವಾಡಿಯರ್ ಮಾಮಿ. ತೆಂಗಿನಕಾಯಿ, ಬೆಲ್ಲ, ತುಪ್ಪ, ಬಾಳೆಹಣ್ಣು, ಅವಲಕ್ಕಿ, 5 ಬಗೆ ಹಾಗೆ ಪಂಚಕಜ್ಜಾಯ. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದಕ್ಕೆ ಚಂದ ತುಪ್ಪ ಎಲ್ಲ ತುಂಬ ಹಾಕಬೇಕು. ಇದನ್ನು ಚಂದ ಸುರಿದಿದ್ದಾರೆ ನನ್ನ ಅತ್ತೆ. ಮುಟ್ಟೊಚ್ಚಿ ಪಂಚಕಜ್ಜಾಯ ಆಯಿತು. ಅಲ್ಲಿ ಪಂಚಕಜ್ಜಾಯ ಆಗ್ತಿರುವಾಗ ಇಲ್ಲಿ ನನ್ನ ಮಗ ದೀಪ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾನೆ. ಈ ಎಕ್ಸ್ಪ್ರೆಷನ್ ಯಾಕೆ ಗೊತ್ತುಂಟಾ? ಇಲ್ಲಿ ನೋಡಿ, ಬೆಲ್ಟ್ ಇಟ್ಕೊಂಡಿದ್ದೇನೆ ನಾನು, ಅದಕ್ಕೆ ಇವಳ ಎಕ್ಸ್ಪ್ರೆಷನ್ ನೋಡಿ, ಓವರ್ ಆಕ್ಟಿಂಗ್. ಅವೆಂಜಿನ ಮಾಮಿ ಪಂಚಾಮೃತ ಎಂಜಪುರ ವಾಡಿಯರ್ ಬಲ್ಲೆ ತಾರೈತ ನೀರು ಬೊಂಡದ ನೀರು ಬೋಡೈನೆ ತಾರೈತ ನೀರು ಪಾಡಲ್ಲ. ತಾರೈತ ನೀರು ತಾರೈದ ನೀರು ಬೊಕ್ಕ ಜೇನುತುಪ್ಪ ಅಂತೆ ಬೊಕೊಂಜಿ 2 ಪರಂದು ಎಲೆಲ್ಲ ಕಟ್ಟಮಂತ ಮಾಡೋಡು. ಒಂದು ತೀರ್ಥಗತ ತೀರ್ಥ ಮಾಡಲಿಕ್ಕೆ ಇದು ನಾವು ತೆಂಗಿನಕಾಯಿ ಇದಕ್ಕೆ ಪಂಚಕಜ್ಜಾಯ ಮಾಡಲಿಕ್ಕೆ ನಾವು ತೆಂಗಿನಕಾಯಿ ತಗೊಳ್ತೇವಲ್ಲ, ಅದರ ನೀರು ಬೊಂಡದ್ದು ನೀರು ಬೇಕಾದಂತೆ, ಆದರೆ ನಾವು ತೆಂಗಿನ ನೀರು ತಗೊಂಡಿದ್ದೇವೆ. ಆಮೇಲೆ 2 ಬಾಳೆಹಣ್ಣು ಮತ್ತು ಜೇನುತುಪ್ಪ ಮುಖದ ತುಪ್ಪ, ಅದು ತುಪ್ಪ, ಹಾಲು, ಮಂಜಿ ಹಾಲು ಮುಖ ಒಂದು ಸಕ್ಕರೆ ಅಪ್ಪಗ 5 ಬಗೆ ಅಂಡದ. ಇದಕ್ಕೆ ಇನ್ನು ಸಕ್ಕರೆ ಮತ್ತೆ ಹಾಲು ಹಾಕ್ಲಿಕ್ಕೆ ಉಂಟು. ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿ ಮತ್ತೆ ಅಲ್ಲಿ ನೆಲ್ಲಿಕಾಯಿದ್ದು ದೀಪ ಮಾಡ್ತಾ ಇದ್ದಾರೆ ನೋಡಿ. ನನ್ನ ಮಗ ಮಾಡ್ತಾ ಇದ್ದಾನೆ. ನೆಲ್ಲಿಕಾಯಿಯನ್ನು ಅದರ ಬೀಜ ಎಲ್ಲ ತೆಗೆದು ಅದನ್ನು ಮಧ್ಯಕ್ಕೆ ಇದು ಮಾಡಬೇಕು ಮಾಡಿ, ಮತ್ತೆ ಅದಕ್ಕೆ ತುಪ್ಪಕ್ಕೆ ಮುಳುಗಿಸ್ಬೇಕು ನೋಡಿ. ತುಪ್ಪ ದೀಪ ಹಚ್ಚಲಿಕ್ಕೆ ತುಪ್ಪಕ್ಕೆ ನೋಡಿ, ತುಪ್ಪಕ್ಕೆ ಮುಳುಗಿಸಿ ತೋಜುಜಿ ಈ ಥರ ಹಾಕಬೇಕು. ಈ ಥರ ಎಲ್ಲದಕ್ಕೂ ಹಾಗೆ ಮಾಡಬೇಕು. ಇಲ್ಲಿ 7 ದೀಪ ಉಂಟು. 7 ದೀಪ, 7 ಇಲ್ಲದ್ರೆ 10 ನೆಲ್ಲಿಕಾಯಿ ಹಾಕಬೇಕಂತೆ. 5 ಇಲ್ಲದಿದ್ರೆ 7, 5 ಇಲ್ಲದ್ರೆ 7, ಸಾರಿ. ಮತ್ತೆ ಇಲ್ಲಿ ಡೈರಿದ್ದು ಹಾಲು
ಇಲ್ಲದ್ರೆ ಇದ್ರು ಹಸು ಇದ್ ಸಾಕ್ತದೆ. ಹಸುವಿದ್ದೆ ಅದು ಸಹ ಡೈರಿಯಿಂದ ಇದು ಹಸುವಿನ ಹಾಲೆ. ಹಸುವಿನ ಹಾಲಿದು. ಅಲ್ಲ ಹಸು ಇದ್ರೆ ಹಸುವಿಂದ ತೆಗ್ದಾಕಿದ್ರೆ ಭಟ್ರು ಸ್ನಾನ ಮಾಡಿ ಬಂದರು. ಏನು ತಿರ್ಗ ಉಂಟೆ ಪಾತ್ರೆಯಲ್ಲಿ. ಇಲ್ಲೆಲ್ಲ ರೆಡಿ ಆಯಿತು. ಮೇರಿದ್ದು ಶುರುವಾಯಿತು. ತೆಗ್ದ್ರು ಇದಕ್ಕೆ ಇವತ್ತಾದ್ರೂ ಪುರ್ಸೋತಾಗಿದೆ ನೋಡ್ಬೇಕು. ಖಾಲಿ ಆಗಲಿ ಕ್ಯಾಪು ಪೂರ ಕೊಂಡೊಂದು ಪಿದ ಇದ್ದಿಡ್ರಲಿ 500 ಮುಗಿಪು ಗಂಚಿ. ನನಗೆ ಆ ಬಾಕ್ಸ್ ಉಂಟಲ್ಲ ನೋಡಿ ಉಂಟಲ್ಲ ಮೊನ್ನೆ 1 ತಿಂಗಳಿಂದ ಬೊರ್ದು ಹೋಗಿದೆ ಆಯ್ತಾ. ಐಟ್ ಒಂಚೂರು ಸುಸುರು ಗಡ್ಡಿತ್ತಂದ್ರೆ ತೆತ್ತಿಲ್ಲವ ಅಚ್ಚಮ್ಮಗ ಸುಮಾರು ಉಂಟು ದೊಡ್ಡ ಕಟ್ಟು ಅಮ್ಮ ಒಂದಿದೆ ಲಕ್ಷ ಆಗು ಪಪ್ಪ ಏತು ಬೋರ್ಡ್ ಆಗ್ತದೆ ತೊಂದ್ರೆ ಮೂಜಿ ಲಕ್ಷ ಎಲ್ಲ ರೆಡಿ ಆಯಿತು. ಇಲ್ಲಿ ಭಟ್ರನ್ನು ನನ್ನ ಗಂಡ ರೆಡಿ ಮಾಡ್ತಾ ಇದ್ದಾರೆ. ಭಟ್ರು ನನ್ನ ಗಂಡಗೆ ಪ್ರಸಾದ ಆಗ್ತಿದ್ದಾರೆ. ಮಗನಿಗೆ ಪ್ಯೂರ್ ಭಟ್ರು ಮಾಡ್ತಿದ್ದಾರೆ. ಪ್ಯೂರ್ ಭಟ್ರು ನೋಡ ಎಂತೆಲ್ಲ ಮಾಡ್ತಾರೆ ನೋಡ. ನೀನು ಸುಮ್ಮನೆ ನಿಲ್ಲಿಕ್ಕೆ ಮಾತಾಡ್ಲಿಕ್ಕಿಲ್ಲ ಇವತ್ತು. ಅವನಿಗೆ ನಾಚಿಕೆ ಆಗ್ತಾ ಉಂಟು ನೋಡಿ ನನ್ನ ಮಗನಿಗೆ. ಪಾಪ ಹಿಂಗೆ ಬಲ್ಯವಿ ಮಗ ಪೂಜೆ ರೆಡ್ ಕಲರ್ ಪಾಡ್ಲಿ ಮತ್ತೆ ಅದೇ ಪೂರ ಏ ಮೂಜಿ ಲೈನಿಯಾ ಒಂದೊಂದು ಜತ್ತಿಯಾ. ಈ ಪಟಾಕಿಯನ್ನು ಎಷ್ಟು ಯಾವಾಗ ಬಿಟ್ಟು ಮುಗಿಸ್ತಾರೋ ನಂಗಂತೂ. ಫೀಲ್ಡಿಗಿಳಿದ್ರು ಓನರ್. ಇನ್ನೂ ಬೇಗ ಆಗ್ತದೆ. ಇವರು ಬಂದ್ರಲ್ಲ, ಇವರು ಕುತ್ಕೊಳ್ಳಿಕ್ಕೂ ಬಿಡುವುದಿಲ್ಲ, ಇನ್ನು ನಿಲ್ಲಿಕ್ಕೂ ಬಿಡುವುದಿಲ್ಲ. ತುಳಸಿ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅಂತೇಳಿ. ಅಜ್ಜಿ ಪುಳ್ಳಿ ಸೇರಿ ಇವಳಲ್ಲ ನಮಸ್ತೆ ನಮಸ್ತೆ ಇವಳಲ್ಲ ನಮಸ್ತೆ ಸರ್ ನಮಸ್ತೆ ಮೇಡಮ್ ನಮಸ್ತೆ. ನನ್ನ ಮಗ ಮತ್ತೆ ಅಜ್ಜಿ ಸೇರಿ ಚೆನ್ನಾಗಿ ರೆಡಿ ಮಾಡಿದ್ದಾರೆ ನೋಡಿ. ಓಪಿರೌದು ಇನ್ನು ಕೆಲಸ ಎಲ್ಲ ಕ್ವಿಕ್ ಆಗ್ತದೆ. ಇಲ್ಲಿ ನೋಡಿ ಎಲ್ಲಿ ಹೋದ್ರು ಇವ್ರದ್ದು ಜಗಳ ಅಂತೂ ಹನಿ ಆ ರೀತಿ ಭಟ್ರು ಗೊತ್ತಾಂಡತೆ ಅರೆ ಉಪದ್ರ ಅನ್ಪೇರೆ ಬಲ್ಲಿ ಇನ್ನ ಪೂಜೆ ಶುರುವಾದು ಭಟ್ರೆ. ನನ್ನ ಮಗನಿಗೆ ಪೂರ್ತಿ ಕ್ರಮ ಗೊತ್ತಿಲ್ಲ ಪಾಪ. ಆದ್ರೂ ಸಹ ಅವನಿಗೆ ಎಷ್ಟು ಗೊತ್ತುಂಟು ಅಷ್ಟು ಮಾಡ್ತಾನೆ ಅವನು. ಹಾಗೆ ಮಾಡಬೇಕಿತ್ತು ಹೀಗೆ ಮಾಡಬೇಕಿತ್ತು ಅಂತೇಳಿ ಹೇಳ್ಬೇಡಿ. ಇತ್ತೇನೆ ಹಣ್ಣು ಕಾಯಿಲ ಸುರುಕು ಹಣ್ಣಿಗೆ ಮಂತದಿ ಇದೆ ಬರಂದು ಉಂಡ ಬರೋಂದುಲ್ಲಿ ಆನ್ ದ ವೇ. ಅವಳು ಆತು ದೂರದಿ ಇದತ ಬ್ಲಾಸ್ಟ್ ಗೊತ್ತಿಲ್ಲ.
ಕಡೆಗೆ ನಲ್ಲೆಪ್ಪರ ಬಲ್ಲಿ ಇದು ಗೊತ್ತುಂಡತ ಪ್ರಸಾದ ಕೊಡ್ಲಿ ಮಂಗಳ ಆರತಿ ಇಡತಲ್ಲೇ ಒಂದುಂಟು ಭಟ್ರೇನ ಫೋಟೋ ಸ್ವಾಮಿ ದೇವ ಸ್ವಾಮಿ ಇದಕ್ಕೆ ಎಂದು ಕಾಣಿಕೆ ಎಂತಿಲ್ಲ ಎಂತಿಲ್ಲ ಪಟ್ರೆ ಏತ್ ಚೌಕ ಆತಂದ ತುಲ ಭಟ್ರು ಬಂಡ ಭಟ್ರಿ ಓಕೆ ಇಂಜಿನ ಕ್ಲಿಯರ್ ಭಟ್ರು ಸ್ವಾಮಿ ಅವು ಇರು ಫಸ್ಟ್ ಇದೆ ನೋಡು ಫಸ್ಟ್ ತೀರ್ಥ ಕೊರ್ಲಿ ತೀರ್ಥ ಎಂಕ್ಲೆಗೆ ಪೂರ ತೀರ್ಥ ಎಂಕ್ಲೆನೆ ಬರೋಡ ಇರು ಬರ್ಪರ ಇರು ಬಲೆ ಅಂದ ಹೋಗ್ಬಿಟ್ರೆ ಎಲ್ಲೇ ಮಾಡ್ಕೊಡ್ತಮ್ಮ ಎಲ್ಲ ಇನ್ನು ಬಟ್ಟೆ ಮಲ್ಲಿಗ ಕೊಡ್ಲಿ ಎತ್ತಾಗೈತು ಸ್ವಾಮಿ ಸ್ವಾಮಿ ದೇವರೇ ಬರ್ಲೆ 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 ಸ್ವಾಮಿ ದೇವರೇ ತರಗೊಚ್ಚೊಚ್ಚಿ ಬರ್ರಿ ಹೆಂಗೆ ಕೊಂಚ ಬರ್ಲಿ ಅಪ್ಪೆ ಕೊರಂದಡಿ ಅಪ್ಪೆ ಬೇರೆ ಬುಕ್ ಅವ್ರಿಗೆ ಲಾಸ್ಟ್ಗೆ ಸ್ವಾಮಿ ಚೂರು ಕೊರ್ಲೆ ಮೂಲೆ ಮೂಲೆ ಎಂಕ್ಲೆ ಮೂಲೆ ಬತ್ತಿ ನಡೆ ಹೊರಡೀರು ಮೆಲ್ಲಲ್ಪ ರಾಕ್ಷಸತ್ವೆ ಅಂದಪ್ಪ ಎಕ್ಲೆ ಭಟ್ರ ಕೂತ್ಕೊಂಡು ಸ್ವಾಮಿ ಇರ್ನ ಕಾಣಿಕೆ ಆಯ್ತು ಚೂರು ಬಜ್ಜಿಲಿ ಕೊಡ್ಲಿ ಶಾನೆ ಕಾಸ್ಟ್ಲಿದ ಭಟ್ರು ಒಂಜಿ 500 ರೂಪಾಯಿ ಪನ್ಪೇರು ನಿಂದಿನಿ ತೂನಗ 5,000 ಬನ್ನೊಂದು ಲೇವೆಂಗ್ಲ ಭಟ್ರು ಜೋಕ್ಲಿ ಇದು ಪಂಚಕಜ್ಜಾಯ ಜೋಕ್ಲಿ ಚೂರು ಕೊಡ್ಲಿ ಸ್ವಾಮಿ ಕೊಡ್ಲಿ ಚೂರು ಅರ್ಧ ಚುಚ್ಚುರು ಕೊರ್ಲೆ ಒಂದೊಂತೆ ಕೊರ್ಲೆ ಅದು ಬಿರ್ಕೆರ ಬಲ್ಲಿಯತೆ ಭಟ್ರು ಕೊರ್ನ ಬುಕ್ಕದಿ ನೋಡಿ ಕೈಟ್ ಪಟ್ಟಣಗೆ ಆವಡತಿ అయితే లక్కలే అప్పే కూర అప్పే కానీ తింగానే వాళ్ళు ఊరు పడాను చేప డామిని ನಾನು ಹೊಡೆದು ಮಾಡ್ತು ಬೋಡು ಸುಧಾವಾಗಲಿ అని కైతలకు వచ్చి పాప్కార్న్ Yum, yum, yum. Oh, yum, yum. Oh, yum, yum. వావ్ పీకాక్ Sila peacock ma. అని అంటర్లక్లేని Dai batale. అని కైతలకు వచ్చి Ah, peacock. వావ్ Simple. itu spinner orang neta driver sari pujan ಅಂಚ Extra rocket tule. ಈ ಮಕ್ಕಳಿಗೆ ಉಂಟಲ್ಲ ತಮಾಷೆಯಾಗಿ ಹೋಗಿದೆ ಶಾನು
ಅವೇನ್ಯ ಸ್ಕೈ ಶಾಟ್ ಸ್ಕೈ ಶಾಟ್ ಅಂತೆ ಎಷ್ಟು ಶಾರ್ಟ್ಸ್ ಅವು 30 ಶಾರ್ಟ್ಸ್ ಅಂತೆ ನೋಡುವ ಹೇಗಿದೆ ಅಂತೇಳಿ ಇವಳೊಬ್ಳು ಇಷ್ಟು ರಾಶಿ ಸುಸುರು ಕಡ್ಡಿ ಇಟ್ಕೊಂಡು ಕೂತಿದ್ದಾಳೆ ಪಿಂಚನೇನೊಂದು ವೈಕ್ ಬತ್ತು ಸೂ ಬತ್ತಾರೋ ಈಕೆ ಇಟ್ಟು ಹೆಂಗೆ ಗೊತ್ತಿದ ಅದು ವಯಸ್ಸ ಅಂತ ವಂಚದಿಯರಿಗೈನು ಓಹೋ ಹೋ 30 ಶಾರ್ಟ್ಸ್ ಅಂತೆ ನೋಡ ಎಷ್ಟು ಹೊಡಿತದೆ ನೋಡುವ ಶಾರ್ಟ್ಸ್ ನಾಲ್ಕು 5 6 7 8 9 10 11 12 13 14 15 16 17 26 27 28 ಹೌದು ಅಡ್ಡಿ ಅವರ ಅಡ್ಡೆ ಮುಂದೆ ಗಡ್ಡವು ಫಸ್ಟಿಗೆ ಒಂಜಿ ಕಮ್ಮಿ ಆಂಡ್ ಮಾತ್ರ ಮಲ್ಲಜ್ಜಿ ಆತ ಕೂಡ ಹೋಲು ತಿರ್ತಾ ಕಮ್ಮಿ ಆಗ್ತದೆ. ಲೆಕ್ಕ ಕಮ್ಮಿ ಮಿತ್ತು ಬೋದು ಬುಡಾದ ಜಾವ್ ತಿರ್ತಿರ್ದು ಹೋಗ್ತಿದ್ದು ಮಾತ್ರ ಮಿತ್ತು ಬುಡಾಯಿ ಜಾವ್ ಐಕೆ ಲೆಕ್ಕ ಬರ್ತದೆ ನಿಮ್ಮ ಉಪ್ಪ ಇತ್ತು ಪಗ ಆ ಜೋಕುಲೆ ಕಡೆ ವೈದುಂದ ಆತು ಇಂಚಿಗ ತಾ ತೂ ಹೇಳ್ತಿದ್ದು ನಮಸ್ತೆ ಭಾರಿ ಬಲ ಸೌಂಡ್ ಸೂಪರ್ ಆತನೊಂದು ಮಾತ್ರವ ಸಂತೋಷ ತಂದೇನು ಇಂದು ಇಂದು ನೀನೇ ಧನ್ಯ. ಅವರು ಪದ್ಯ ಹೇಳ್ತಾರೆ. My name is Hanika. I am studying in class first. ಈ ದೇಶ ಚೆನ್ನ ಈ ಮಣ್ಣು ಚಿನ್ನ ಎಂದು ನಾ ಕಾಣೆನಲ್ಲ. ಎಂತ ಅಂದ ಎಂತ ಚಂದ ನಮ್ಮ ನಾಡಿಗೆ ಸಾಟಿ ಇಲ್ಲ. ಈ ದೇಶ ಚೆನ್ನ ಕರುನಾಡ ಕಾವೇರಿ ತಾಯಾಗಿ ಬಂದು ನನ್ನ ಆಸೆ ಕೈಗೂಡ ವರದಾನ ತಂದು ಹಸಿ ಹಸಿರಲ್ಲಿ ಉಸಿ ಉಸಿರಲ್ಲಿ ಹಸಿ ಹಸಿರಲ್ಲಿ ಉಸಿ ಉಸಿರಲ್ಲಿ ಸಂತೋಷ ತಂದೆನು ಇಂದು ಇಂದು ನೀನೇ ಧನ್ಯ. ಈ ದೇಶ ಚೆನ್ನ ಈ ಮಣ್ಣು ಚಿನ್ನ ಎಂದು ನಾ ಕಾಣೆನಲ್ಲ. ಎಂತ ಅಂದ ಎಂತ ಚಂದ ನಮ್ಮ ನಾಡಿಗೆ ಸಾಟಿ ಇಲ್ಲ. ಈ ದೇಶ ಚೆನ್ನ. ಥ್ಯಾಂಕ್ ಯು ಮ್ಯಾಮ್.